Good morning, dear students. Financial Management BCom 5th semester, Kuvempu University. So, session 19. In this session, we are going to discuss on valuation of bonds or debentures. So, bonds or debentures meaning: a bond is an instrument of debt issued by a business house or a government unit. The bonds may be issued at par, premium, or discount. The par value is the amount stated on the face of the bond. It states the amount the firm borrows and promises to repay at the time of maturity. The bonds carry a fixed rate of interest payable at fixed intervals of time. The interest is calculated by multiplying the value of bonds with the rate of interest. So, bond is an financial instrument of debt issued by business or maybe government unit. So, bond annodondu idondu financial instrument and it is very secured when compared to shares. ಸೊ ಬಾಂಡ್ಸ್ ಅನ್ನೋದು ತುಂಬ ಸೆಕ್ಯೂರ್ ಇರುತ್ತೆ ಶೇರ್ಸ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ. ಇದನ್ನು ಬಿಸ್ನೆಸ್ಗಳು ಕೂಡ ಏನು ಮಾಡುತ್ತೆ, ಇಶ್ಯೂ ಮಾಡುತ್ತೆ ಅವರ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಗಳಿಗೋಸ್ಕರ. ಅಥವಾ ಗೌರ್ಮೆಂಟ್ ಯೂನಿಟ್, ಯೂಶ್ವಲಿ ಬಾಂಡ್ಸ್ ವಿಲ್ ಬಿ ಪ್ರಿಫರ್ಡ್ ಬೈ ಗೌರ್ಮೆಂಟ್. ಯಾವಾಗಲೂ ಗೌರ್ಮೆಂಟ್ಗಳು ಪಬ್ಲಿಕ್ಕಿಂದ ಫಂಡನ್ನ ರೈಸ್ ಮಾಡೋದು ಬಾಂಡ್ಸ್ಗಳ ಮೂಲಕ, ಬೇರೆ ಬೇರೆ ರೀತಿಯ ಬಾಂಡ್ಸ್ಗಳ ಮೂಲಕ. ಈವನ್ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟು ಕೂಡ ಕೆಲವೊಂದು ಬಾಂಡ್ಗಳನ್ನ ಗೌರ್ಮೆಂಟು ರಿಲೀಸ್ ಮಾಡುತ್ತೆ. ಸೊ ದ ಬಾಂಡ್ಸ್ ಮೇ ಬಿ ಇಶ್ಯೂಡ್ ಆಟ್ ಪಾರ್, ಪ್ರೀಮಿಯಮ್ ಆರ್ ಡಿಸ್ಕೌಂಟ್. ಸೊ ಬಾಂಡನ್ನು ನಾವು ಪಾರ್ ವ್ಯಾಲ್ಯೂಗೂ ಕೂಡ ಏನು ಮಾಡ್ಬೋದು, ಇಶ್ಯೂ ಮಾಡ್ಬೋದು, ಪ್ರೀಮಿಯಮ್ ವ್ಯಾಲ್ಯೂಗೂ ಮಾಡ್ಬೋದು, ಡಿಸ್ಕೌಂಟ್ ವ್ಯಾಲ್ಯೂಗೂ ಮಾಡ್ಬೋದು. ಅಂದರೆ ಈ ಫೇಸ್ ವ್ಯಾಲ್ಯೂ ಆಫ್ ದ ಬಾಂಡ್ ಈಸ್ ಪಾರ್ ವ್ಯಾಲ್ಯೂ. ಏನು ಆ ಒಂದು ಮುಖಬೆಲೆ ಅಂತ ಏನು ಕರಿತೀವಿ, ಬಾಂಡ್ ಏನು ಬಾಂಡಲ್ಲಿ ಏನಿರುತ್ತೋ ಆ ವ್ಯಾಲ್ಯೂ, ಅದನ್ನು ಒರಿಜಿನಲ್ ವ್ಯಾಲ್ಯೂ ಅಥವಾ ಫೇಸ್ ವ್ಯಾಲ್ಯೂ ಅಂತಲೂ ಕೂಡ ಕರಿತೀವಿ ನಾವು. ಸೊ ಅದನ್ನು ಅಟ್ ಪಾರ್ ಅಂತ ಕರಿತೀವಿ. ಅಟ್ ಡಿಸ್ಕೌಂಟ್ ಅಂದರೆ ಬಾಂಡಿನ ವ್ಯಾಲ್ಯೂಗಿಂತ, ಅಂದರೆ ಫೇಸ್ ವ್ಯಾಲ್ಯೂಗಿಂತ ಕಡಿಮೆ ರೇಟಿಗೆ ಅದನ್ನು ಸೇಲ್ ಮಾಡಿದ್ರೆ. ಅಟ್ ಪ್ರೀಮಿಯಮ್ ಅಂದರೆ ಅದಕ್ಕೆ ತುಂಬ ಡಿಮ್ಯಾಂಡ್ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರೀಮಿಯಮ್ ರೇಟಲ್ಲಿ ಅದನ್ನು ಮಾರ್ತಾರೆ. ಫಾರ್ ಎಕ್ಸಾಂಪಲ್ 1000 ಒಂದು ಬಾಂಡಿನ ಫೇಸ್ ವ್ಯಾಲ್ಯೂ ಇದೆ ಅಂದರೆ 1010 ರುಪೀಸ್ ಅದು 1100 ರುಪೀಸಿಗೆ ಮಾರಿದ್ರೆ ಅದನ್ನು ಪ್ರೀಮಿಯಮ್ ಅಂತ ಕರಿತೀವಿ. ಸೊ ಈ ಮೂರು ಕೂಡ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪಾರಲ್ಲಾದರೂ ಸೇಲ್ ಮಾಡ್ಬೋದು, ಪ್ರೀಮಿಯಮಲ್ಲಾದರೂ ಸೇಲ್ ಮಾಡ್ಬೋದು, ಇನ್ವೆಸ್ಟರ್ಸಿಗೆ ಡಿಸ್ಕೌಂಟಲ್ಲಾದರೂ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಇಟ್ ಸ್ಟೇಟ್ಸ್ ದ ಅಮೌಂಟ್ ದ ಫರ್ಮ್ ಬಾರೋಸ್ ಆ್ಯಂಡ್ ಪ್ರಾಮಿಸ್ ಟು ರೀಪೇ ಎಟ್ ದ ಟೈಮ್ ಆಫ್ ಮ್ಯಾಚುರಿಟಿ. ಯಾವಾಗಲೂ ಏನು ಫೇಸ್ ವ್ಯಾಲ್ಯೂ ಅಂತ ಏನು ಕರಿತೀವಿ, ಆ ಒಂದು ಅಮೌಂಟು ಕಂಪ್ನಿ ಗ್ಯಾರಂಟಿ ಕೊಡುತ್ತೆ ಅಷ್ಟು ಅಮೌಂಟಿಗೆ ನಾವು ವಾಪಸ್ ನಿಮಗೆ ರೀಪೇ ಇಷ್ಟು ಮಾಡ್ತೀವಿ ಅಂತ. ಅದರರ್ಥ ಯಾವಾಗಲೂ ಅಷ್ಟೇ ಬಾಂಡನ್ನು ಕಡಿಮೆ ವ್ಯಾಲ್ಯೂಗೆ ಕೊಡ್ತಾರೆ. ಸೊ ಮ್ಯಾಚುರಿಟಿ ಟೈಮಲ್ಲಿ ನೀವೇನು ಫೇಸ್ ವ್ಯಾಲ್ಯೂ ಇರುತ್ತೋ ಆ ಅಮೌಂಟು ನಿಮಗೆ ಯಾವಾಗಲೂ ಪೇ ಆಗುತ್ತೆ. ಓಕೆನಾ? ಸೊ ಇದಕ್ಕೆ ಯಾವಾಗಲೂ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಶೇರ್ಸ್ ಥರ ಇದು ರಿಸ್ಕಿ ಅಲ್ಲದೆ ಇರೋದ್ರಿಂದ ನಿಮಗೆ ಇಂಟರ್ವಲ್ಲಿ ಏನು 6 ಮಂತ್ಸು, 3 ಮಂತ್ಸು, 1 ಇಯರು. ಸೊ ಒಂದು ಬಾಂಡ್ನ ಫೀಚರ್ ಮೇಲೆ ಡಿಪೆಂಡ್, ಅದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಕಂಪ್ನಿ ಪ್ರಾಫಿಟ್ ಮಾಡಲಿ, ಕಂಪ್ನಿ ಲಾಸಲ್ಲಿರಲಿ, ಅಥವಾ ವಿಪರೀತ ಕಂಪ್ನಿ ಏನಾದರೂ ಪ್ರಾಫಿಟಲ್ಲಿ ಇತ್ತು ಅಂದರೂ ಕೂಡ ನಿಮಗೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಯೂಶ್ವಲಿ ದ ಬಾಂಡ್ಸ್ ಆರ್ ಸೆಕ್ಯೂರ್ಡ್ ಟೈಪ್ ಆಫ್ ಸೆಕ್ಯೂರಿಟೀಸ್. ಓಕೆನಾ? ಸೊ ಹಾಗಾಗಿ ಆ್ಯಂಡ್ ದ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ದ ವ್ಯಾಲ್ಯೂ ಆಫ್ ಬಾಂಡ್ಸ್ ವಿತ್ ದ ರೇಟ್ ಆಫ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ನಾವು ಬಾಂಡ್ ವ್ಯಾಲ್ಯೂ ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ನ ಮಲ್ಟಿಪ್ಲೈ ಮಾಡೋದ್ರ ಮೂಲಕ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ಬಾಂಡ್ಸ್ ಆರ್ ಡಿಬೆಂಚರ್ ಮೀನಿಂಗು. ಬಾಂಡ್ಸ್ ಮತ್ತು ಡಿಬೆಂಚರ್ ಯಾವಾಗಲೂ ಇಂಟರ್ಚೇಂಜಬಲ್ ಯೂಸ್ ಆಗೋಂಥ ವರ್ಡ್ಸು, ಯಾಕಂದರೆ ದೇ ಆರ್ ಸಿಮಿಲರ್ ಇನ್ ನೇಚರ್. ಎರಡೂ ಕೂಡ ಒಂದೇ ರೀತಿಯಾಗಿರುತ್ತೆ, ಎರಡೂ ಕೂಡ ಸೆಕ್ಯೂರ್ಡ್ ಇರುತ್ತೆ, ಎರಡೂ ಕೂಡ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟನ್ನು ಬೇರ್ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ ಬಿಸ್ನೆಸ್ ಸೆಕ್ಟರ್ ಇಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಡಿಬೆಂಚರ್. ಬಟ್ ದ ಗೌರ್ಮೆಂಟ್ ಸೆಕ್ಟರ್ ಅದನ್ನು ಬಾಂಡ್ ಅಂತ ಜಾಸ್ತಿ ಯೂಸ್ ಮಾಡುತ್ತೆ. ಹಾಗಾಗಿ ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ನ ವ್ಯಾಲ್ಯೂಷನ್ ಕೂಡ ಸೇಮ್ ಒಂದೇ ರೀತಿಯಾಗಿರೋದ್ರಿಂದ ನಾನು ಎರಡು ಕಾನ್ಸೆಪ್ಟ್ನು ಮರ್ಜ್ ಮಾಡಿ ಬಾಂಡ್ಸ್ ಆರ್ ಡಿಬೆಂಚರ್ ಮೀನಿಂಗು, ವ್ಯಾಲ್ಯೂಯೇಷನ್ ಆಫ್ ಬಾಂಡ್ಸ್ ಆರ್ ಡಿಬೆಂಚರ್ ಅಂತ ಹೇಳಿ ಇಲ್ಲಿ ಮಾಡಿರೋದು. ಸೊ ವ್ಯಾಲ್ಯೂಯೇಷನ್ ಅಂದರೆ ಏನು ನೋಡೋಣ. ಬಾಂಡ್ಸ್ ಆರ್ ಡಿಬೆಂಚರ್ಸ್ ವ್ಯಾಲ್ಯೂಯೇಷನ್. ಸೊ ಬಾಂಡ್ ವ್ಯಾಲ್ಯೂಯೇಷನ್ ಈಸ್ ಜನರಲಿ ಕಾಲ್ಡ್ ಡೆಟ್ ವ್ಯಾಲ್ಯೂಯೇಷನ್. ಸೊ ಡಿಬೆಂಚರ್ ವ್ಯಾಲ್ಯೂಯೇಷನ್ ಅಂತಲೂ ಕೂಡ ಕರೀತಾರೆ ಬಾಂಡ್ ವ್ಯಾಲ್ಯೂಯೇಷನ್ನ. ಬಿಕಾಸ್ ದ ಫೀಚರ್ ದಟ್ ಡಿಸ್ಟಿಂಗ್ವಿಶ್ ಬಾಂಡ್ಸ್ ಫ್ರಮ್ ಅದರ್ ಡೆಟ್ಸ್ ಆರ್ ಪ್ರೈಮರ್ಲಿ ನಾನ್ ಫೈನಾನ್ಷಿಯಲ್ ಇನ್ ನೇಚರ್. ಡಿಬೆಂಚರು ಮತ್ತು ಬಾಂಡ್ಗಳನ್ನು ಏನು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಸೊ ಅವುಗಳು ಇಲ್ಲಿರತಂಥ ಫೀಚರ್ಸ್ಗಳಲ್ಲಿ ಸೊ ನಾನ್ ಫೈನಾನ್ಷಿಯಲ್ ನೇಚರಲ್ಲಿ ಏನಿದೆ ಡಿಫ್ರೆನ್ಸ್ ಇದೆ. ಸಿನ್ಸ್ ಬಾಂಡ್ಸ್ ಹ್ಯಾವ್ ಪ್ರಾಮಿಸ್ಡ್ ಪೇಮೆಂಟ್ ಸ್ಟ್ರೀಮ್
ದೇ ಆರ್ ಲೆಸ್ ರಿಸ್ಕಿ ಆ್ಯಸ್ ಕಂಪೇರ್ಡ್ ಟು ದ ಶೇರ್ಸ್. ಸೊ ಇಲ್ಲಿ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಇರುತ್ತೆ ಕಂಪನಿಯಿಂದ, ನಿಮ್ಗೆ ಇಷ್ಟು ಅಮೌಂಟ್ನ ನಾವು ವಾಪಸ್ ರೀಪೇ ಮಾಡ್ತೀವಿ ಅಂತ. ಹಾಗಾಗಿ ಏನಂತ ಹೇಳಿದ್ರೆ ಇಲ್ಲಿ ಒಂದು ಪ್ರಾಮಿಸ್ ಅಂತ ಕರಿತೀವಿ ನಾವು. ಸೊ ಆ ಪ್ರಾಮಿಸ್ ಇರೋದ್ರಿಂದ ಪೇಮೆಂಟು ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇರುತ್ತೆ. ಹಾಗಾಗಿ ಶೇರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಲೆಸ್ ರಿಸ್ಕಿ. ಆದರೆ ಬಟ್ ಇಟ್ ಡಸ್ ನಾಟ್ ಮೀನ್ ದಟ್ ದೇ ಆರ್ ಟೋಟಲಿ ರಿಸ್ಕ್ ಫ್ರೀ. ಹಾಗಂತ ಅದನ್ನು ಕಂಪ್ಲೀಟ್ಲಿ ರಿಸ್ಕ್ ಫ್ರೀ ಅಂತ ಕರೆಯೋದಕ್ಕೂ ಬರಲ್ಲ. ಸೊ ದೆರ್ಫೋರ್ the required rate of return on firm's bond will exceed the risk-free interest rate but will be the less than the required rate of return on shares. ಇಲ್ಲಿ ಯಾವಾಗಲೂ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಆಫ್ ಫರ್ಮ್ಸ್ ಬಾಂಡ್ ಏನಿದೆ, ಬಾಂಡ್ನ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನು ಯಾವಾಗಲೂ ರಿಸ್ಕ್ ಫ್ರೀ ಇಂಟ್ರೆಸ್ಟ್ ರೇಟ್ ಏನು ಶೇರ್ಸ್ಗಳಿಗೆ ಏನು ರಿಸ್ಕ್ ಫ್ರೀ ಇಂಟ್ರೆಸ್ಟ್ ರೇಟ್ ಇರುತ್ತೋ ಅದಕ್ಕಿಂತ ಯಾವಾಗಲೂ ಜಾಸ್ತಿ ಇರುತ್ತೆ. ದ ಡಿಫರೆನ್ಸ್ ಇನ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಮಾಂಗ್ ಬಾಂಡ್ಸ್ ಡಿಫರೆಂಟ್ ಕಂಪ್ನೀಸ್ ಆರ್ ಕಾಸ್ಡ್ ಬೈ ಡಿಫರೆನ್ಸ್ ಇನ್ ದ ಡಿಫಾಲ್ಟ್ ರಿಸ್ಕ್. ಈ ಎಲ್ಲ ಬಾಂಡ್ಗಳಲ್ಲೂ ಕೂಡ ಏನು ರಿಸ್ಕ್ ಅನ್ನೋದೇನು ಅಂತ ರಿಸ್ಕ್ ಅಥವಾ ರಿಟರ್ನ್ ಏನಿದೆ, ಯಾಕಂದರೆ ರಿಸ್ಕ್ ಮತ್ತು ರಿಟರ್ನ್ ಯಾವಾಗಲೂ ಜೊತೆಗಿರುತ್ತೆ. ಇಫ್ ದ ರಿಸ್ಕ್ ಈಸ್ ಹೈ ದ ರಿಟರ್ನ್ ವಿಲ್ ಬಿ ಆಲ್ಸೋ ಹೈ. ಸೊ ಎಕ್ಸ್ಪೆಕ್ಟೇಷನ್ ರಿಸ್ಕ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಶೇರ್ ಮಾರ್ಕೆಟ್ ಆಗಲಿ ಬಾಂಡ್ ಮಾರ್ಕೆಟ್ ಆಗಲಿ ನಾವು ಮೋರ್ ರಿಸ್ಕ್ ಅಂತ ಕರಿತೀವಲ್ವಾ. ಸೊ ಆ ರೀತಿ. ಸೊ ಡಿಫಾಲ್ಟ್ ರಿಸ್ಕ್ ಮೇಲೆ ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಕಂಪ್ನಿಯ ಬಾಂಡ್ಗಳಿಗೂ ಇನ್ನೊಂದು ಕಂಪ್ನಿಯ ಬಾಂಡ್ಗಳಿಗೂ. ಸೊ ದ ವ್ಯಾಲ್ಯೂ ಆಫ್ ದ ಬಾಂಡ್ ಡಿಪೆಂಡ್ಸ್ ಅಪಾನ್ ದ ಡಿಸ್ಕೌಂಟ್ ರೇಟ್. ಯಾವಾಗಲೂ ಅಷ್ಟೇ ಬಾಂಡನ್ನು ನಮಗೆ ಡಿಸ್ಕೌಂಟ್ ರೇಟಲ್ಲಿ ಕೊಡ್ತಾರೆ. ನಾನು ಹೇಳಿದ್ನಲ್ಲ 1000 ರೂಪೀಸ್ ಬಾಂಡ್ನ 900 ರೂಪೀಸಿಗೆ ನಿಮ್ಗೆ ಇಶ್ಯೂ ಮಾಡ್ತಾರೆ ಅಂದರೆ ಅದ್ರ ಮ್ಯಾಚ್ಯೂರಿಟಿ ವ್ಯಾಲ್ಯೂ 1000 ಅಂತ. ಯಾಕಂದರೆ ಫೇಸ್ ವ್ಯಾಲ್ಯೂಗೆ ಅದು ಮ್ಯಾಚ್ಯೂರ್ ಆಗುತ್ತೆ. ಹಾಗಾಗಿ ನಾವು 1000 ಇನ್ವೆಸ್ಟ್ ಮಾಡಿ 1000 ತೊಗೊಳಕ್ಕೆ ಸಾಧ್ಯ ಇದೆಯಾ? ತಗೊಳ್ಳಲ್ಲ ಅಲ್ವಾ. ಸೊ ಹಾಗಾಗಿ ಡಿಸ್ಕೌಂಟ್ ರೇಟಲ್ಲಿ ನಮ್ಗೆ ಯಾವಾಗಲೂ ಬಾಂಡನ್ನು ಇಶ್ಯೂ ಮಾಡ್ತಾರೆ. ಆ ಡಿಸ್ಕೌಂಟ್ ರೇಟಲ್ಲಿ ನಾವು ತೊಗೊತೀವಿ. ಮ್ಯಾಚ್ಯೂರಿಟಿ ಟೈಮಲ್ಲಿ ನಮಗೆ ಫೇಸ್ ವ್ಯಾಲ್ಯೂ ಏನು ಅಮೌಂಟ್ ಇದೆಯೋ ಅಷ್ಟು ಸಿಗುತ್ತೆ. 800 ರೂಪೀಸ್ ಬಾಂಡ್ ತೊಗೊಂಡಿದ್ದೀರಾ ಅಂತ ಆ ಫೇಸ್ ವ್ಯಾಲ್ಯೂ 1000 ಇದೆ, 800 ರೂಪೀಸಿಗೆ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಯುವರ್ ಅರ್ನಿಂಗ್ ವಿಲ್ ಬಿ 200 ರೂಪೀಸ್. ದಟ್ ಈಸ್ ದ ಡಿಸ್ಕೌಂಟ್ ರೇಟ್. ಸೊ ಡಿಸ್ಕೌಂಟ್ ರೇಟಿಂದ ನಿಮಗೆ 200 ರೂಪೀಸ್ ಸಿಗುತ್ತೆ. ಸೊ ಇಟ್ ವಿಲ್ ಡಿಕ್ರೀಸ್ ವಿತ್ ಎವ್ರಿ ಇನ್ಕ್ರೀಸ್ ಇನ್ ದ ಡಿಸ್ಕೌಂಟ್ ರೇಟ್. ಎಷ್ಟು ಡಿಸ್ಕೌಂಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಏನು ಇಟ್ ವಿಲ್ ಡಿಕ್ರೀಸ್ ವಿತ್ ಎವ್ರಿ ಇನ್ಕ್ರೀಸ್ ಇನ್ ದ ಡಿಸ್ಕೌಂಟ್ ರೇಟ್. ಏನು ಇದಂತ ಏನು ಕರಿತೀವಿ ಡಿಫಾಲ್ಟ್ ರಿಸ್ಕು, ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಯಾವಾಗ ಡಿಸ್ಕೌಂಟ್ ರೇಟು ಜಾಸ್ತಿ ಆಗ್ತಾ ಹೋಗುತ್ತೋ ಆಗ. ಓಕೆನಾ. ಸೊ ಇದನ್ನು ನಾವು ಬಾಂಡ್ ಆರ್ ಡಿಬೆಂಚರ್ಸ್ ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಮೆಥಡ್ಗಳನ್ನು ಯೂಸ್ ಮಾಡ್ತೀವಿ. ಬಾಂಡಲ್ಲಿ ಎರಡು ಥರ ಬಾಂಡ್ ಇರುತ್ತೆ. ಒಂದು ಬಾಂಡ್ಸ್ ವಿತ್ ಅ ಮ್ಯಾಚ್ಯೂರಿಂಗ್ ಪೀರಿಯಡ್, ಅಂದರೆ ಇಲ್ಲಿ ಇಂತಿಷ್ಟು ವರ್ಷ ಆದಮೇಲೆ ಅದು ಮ್ಯಾಚ್ಯೂರ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ವೆನ್ ದ ಬಾಂಡ್ಸ್ ಹ್ಯಾವ್ ಡೆಫಿನೆಟ್ ಮ್ಯಾಚ್ಯೂರಿಟಿ ಪೀರಿಯಡ್ ಇಟ್ಸ್ ವ್ಯಾಲ್ಯೂಯೇಷನ್ ಇಸ್ ಡಿಟರ್ಮೈನ್ ಬೈ ಕನ್ಸಿಡರಿಂಗ್ ದ ಆ್ಯನ್ಯುವಲ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಪ್ಲಸ್ ಇಟ್ಸ್ ಮ್ಯಾಚ್ಯೂರಿಟಿ ವ್ಯಾಲ್ಯೂ. ಯಾವಾಗ ಒಂದು ಬಾಂಡು ಇಷ್ಟು ವರ್ಷ ಆದಮೇಲೆ 5 ವರ್ಷ ಆದಮೇಲೆ ಮ್ಯಾಚ್ಯೂರ್ ಆಗುತ್ತೆ, 10 ವರ್ಷ ಆದಮೇಲೆ ಮ್ಯಾಚ್ಯೂರ್ ಆಗುತ್ತೆ, ಈ ರೀತಿ ನಮ್ಗೆ ಮ್ಯಾಚ್ಯೂರಿಟಿ ಪೀರಿಯಡ್ ಗೊತ್ತಿರುತ್ತೋ ಆಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಆ್ಯನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಏನು ಬರುತ್ತೋ ಅಥವಾ ಆ್ಯನ್ಯುವಲ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಏನಿರುತ್ತೋ ಅದು ಪ್ಲಸ್ ಅದರ ಮ್ಯಾಚ್ಯೂರಿಟಿ ವ್ಯಾಲ್ಯೂ. ಓಕೆನಾ. ಸೊ ಅವೆರಡನ್ನ ಆ್ಯಡ್ ಮಾಡಿ ನಾವು ಬಾಂಡ್ಸನ್ನು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಯಾವಾಗ ಅಂತ ಹೇಳಿದ್ರೆ ವೆನ್ ದ ಬಾಂಡ್ಸ್ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ಮ್ಯಾಚ್ಯೂರಿಟಿ ಪೀರಿಯಡ್. ಓಕೆನಾ. ಸೊ ಲೆಟ್ಸ್ explain with example. Problem 1. An investor is considering the purchase of an 8% rupees 1000 bond redeemable after 5 years at par. The investor's required rate of return is 10%. What should he be willing to pay now to purchase the bond? ಇಲ್ಲಿ ಅರ್ಥ ಮಾಡ್ಕೋಬೇಕು ಕ್ವಶನ್ನ. ಆ್ಯನ್ ಇನ್ವೆಸ್ಟರ್ ಈಸ್ ಕನ್ಸಿಡರಿಂಗ್ ದ ಪರ್ಚೇಸ್ ಆಫ್ ಆ್ಯನ್ 8% ರೂಪೀಸ್ 1000 ಬಾಂಡ್. ಒಬ್ಬ ಇನ್ವೆಸ್ಟರ್ ಏನು ಮಾಡ್ತಿದ್ದಾನೆ ಅಂದರೆ 1000 ಅಟ್ ಪಾರ್ಗೆ ಒಂದು ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೊರಟಿದ್ದಾನೆ. ಅದು ರೇಟ್ ಆಫ್ ಇಂಟ್ರೆಸ್ಟ್ ಆ್ಯನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ 8% ಇದೆ. 5 ಇಯರ್ಸಿಗೆ ಅದು ಮ್ಯಾಚ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್. ಆ್ಯನ್ ಇನ್ವೆಸ್ಟರ್ ಈಸ್ ಕನ್ಸಿಡರಿಂಗ್ ದ ಪರ್ಚೇಸ್ ಆಫ್ ಆ್ಯನ್ 8% ರೂಪೀಸ್ 1000 ಬಾಂಡ್. ಅಂದರೆ ಒಬ್ಬ ಇನ್ವೆಸ್ಟರು ಪರ್ಚೇಸ್ ಮಾಡೋದಕ್ಕೆ ಹೊರಟಿದ್ದಾನೆ. 8% ರೇಟ್ ಆಫ್ ಇಂಟ್ರೆಸ್ಟ್ ಇರತಕ್ಕಂತಹ ರೂಪೀಸ್ 1000 ಬಾಂಡ್ ರಿಡಿಮೇಬಲ್ ಆಫ್ಟರ್ 5 ಇಯರ್ಸ್, ಅಂದರೆ 5 ವರ್ಷಕ್ಕೆ ಅದು ರಿಡಿಮೇಬಲ್ ಆಗುತ್ತೆ. ರಿಡಿಮೇಬಲ್ ಮೀನ್ಸ್ ಮ್ಯಾಚ್ಯೂರಿಟಿ. ಸೊ ಮ್ಯಾಚ್ಯೂರಿಟಿ 5 ಇಯರ್ಸಿಗಿದೆ. ಅಟ್ ಪಾರ್ ಅಂದ್ರೇನು? ಫೇಸ್ ವ್ಯಾಲ್ಯೂ ಏನಿದೆ ಅದೇ ವ್ಯಾಲ್ಯೂಗೆ ಏನಾಗ್ತಿದೆ ಮ್ಯಾಚ್ಯೂರ್ ಆಗುತ್ತೆ. ಸೊ ಇಂಥ ಕೇಸಲ್ಲಿ ದ ಇನ್ವೆಸ್ಟರ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ 10%. ಇನ್ವೆಸ್ಟರ್ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದರೆ ಒಂದು 10% ರೇಟ್ ಆಫ್ ಇಂಟ್ರೆಸ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ಗೊತ್ತಿದ್ದರೆ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ವಾಟ್ ಶುಡ್ ಬಿ ಹಿ ವಿಲ್ ಬಿ
ವಾಟ್ ಶುಡ್ ಹಿ ಬಿ ವಿಲ್ಲಿಂಗ್ ಟು ಪೇ ನೌ ಟು ಪರ್ಚೇಸ್ ದ ಬಾಂಡ್. ಈ ಬಾಂಡನ್ನು ಅವನು ಎಷ್ಟು ಕೊಟ್ಟು ಪರ್ಚೇಸ್ ಮಾಡಬಹುದು ಅಂತ ಕ್ವಶನ್. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಾಬ್ಲಮ್ಮು. 1,000 ರೂಪಾಯಿ ಫೇಸ್ ವ್ಯಾಲ್ಯೂ ಇರತಕ್ಕಂಥ 8% ಆ್ಯನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡತಕ್ಕಂತಹ ಬಾಂಡಿಗೆ 5 ವರ್ಷಕ್ಕೆ ಅದೇನು ಮ್ಯಾಚುರಿಟಿ ಆಗುತ್ತೆ, ಆ 5 ವರ್ಷಕ್ಕೆ ಫೇಸ್ ವ್ಯಾಲ್ಯೂಗೆ ಮ್ಯಾಚುರಿಟಿ ಆಗುತ್ತೆ ಅಟ್ ಪಾರಿಗೆ. ಅಂಥ ಬಾಂಡನ್ನು ಅಂದರೆ 1,000 ರೂಪಾಯಿ ನಿಮ್ಗೆ ಸಿಗುತ್ತೆ ಅಂತ ಅರ್ಥ 5 ವರ್ಷ ಆದಮೇಲೆ. ಆ ಬಾಂಡನ್ನು ನೀವು ಈಗ ಎಷ್ಟು ಕೊಟ್ಟು ಪರ್ಚೇಸ್ ಮಾಡ್ಬೋದು ಅಂತ ಅಲ್ವಾ. ಸೊ ಈ ಥರದ ಈ ಟೆಕ್ನಿಕ್ಸ್ ಏನಿದ್ದಾವೆ, ಈ ಥರದ ಒಂದು ಏನು ಕ್ಯಾಲ್ಕುಲೇಷನ್ಸ್ ಏನಿದ್ದಾವೆ, ಇವು ರಿಯಲ್ ಲೈಫಲ್ಲೂ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಇದರಿಂದನೇ ಗೊತ್ತಾಗುತ್ತೆ ನಮಗೆ. ನಾವು ಕೂಡ ಬಾಂಡನ್ನು ಈ ಥರ ಪರ್ಚೇಸ್ ಮಾಡ್ಬೇಕಾದ್ರೆ ಈ ರೀತಿ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡಿ ನಾವು ಏನು ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಇದಕ್ಕೆ ಇನ್ವೆಸ್ಟ್ ಮಾಡೋದಿದ್ರೆ ಎಷ್ಟು ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂತ. ಸೊ ಸೊಲ್ಯೂಷನ್ ನೋಡೋಣ. ಆಲ್ರೆಡಿ ನಾನು ಹಿಂದಿನ ಸೆಷನ್ಗಳಲ್ಲಿ ನಿಮಗೆ ಫಾರ್ಮುಲಾಗಳನ್ನ ಕೊಟ್ಟಿದ್ದೀನಿ. ಬಾಂಡ್ಸ್ ವಿತ್ ಮ್ಯಾಚುರಿಟಿ ಪೀರಿಯಡ್ ಅಂತ ಎಲ್ಲ ಏನು ಆ ಫಾರ್ಮುಲಾಗಳನ್ನು ನೀವು ಹಿಂದಿನ ಸೆಷನ್ಗಳಲ್ಲಿ ನೋಡಿದ್ರೆ, ಬರೀ ಫಾರ್ಮುಲಾಗಳಿಗೋಸ್ಕರನೇ ನಾನು ಸೆಷನ್ಗಳನ್ನೆಲ್ಲ ಮಾಡಿದ್ದೀನಿ, ಅದನ್ನು ನೋಡಿ. ಸೊ ಫಾರ್ಮುಲಾ ಹೀಗಿದೆ, ಅಥವಾ ಸ್ಟಡಿ ಮೆಟೀರಿಯಲ್ನ ನೀವು ಅಬ್ಸರ್ವ್ ಮಾಡಿದ್ರು ಕೂಡ ನಿಮ್ಗೆ ಈಸಿಯಾಗಿ ಎಲ್ಲ ಫಾರ್ಮುಲಾಗಳು ಸಿಗುತ್ತೆ. ಸೊ ಈ ಫಾರ್ಮುಲಾ, ಈ ಪ್ರಾಬ್ಲಮ್ ಏನು 1,000 ಬಾಂಡ್ ರುಪೀಸ್ 1,000 ಇರತಕ್ಕಂಥ ಬಾಂಡ್ 8% ಆ್ಯನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟು ಆಫ್ಟರ್ 5 ಇಯರ್ಸ್ ಮ್ಯಾಚುರಿಟಿ ಆಗೋಂಥ ಬಾಂಡಿಗೆ ಇವತ್ತಿನ ರೇಟ್ನ ನೀವು ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಇವತ್ತಿನ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದರೆ ಅರ್ಥ ಏನು, ನೀವು ಫ್ಯೂಚರಲ್ಲಿ ಸಿಗ್ಬೋದಾದಂತಹ 1,000 ರುಪೀಸಿಗೆ ಇವತ್ತು ಎಷ್ಟು ಪೇ ಮಾಡ್ಬೋದು ಅಂದ್ರೆ ಅರ್ಥ ಏನೋ, ನೀವು ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀರಾ. ದಿಸ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್. ಓಕೆನಾ. ಸೊ ವಿ ಡಿ, ಸೊ ಬಾಂಡ್ ವ್ಯಾಲ್ಯೂಷನ್ನಿಗೆ ನಾವು ವಿ ಡಿ ಅಂತ ಹೇಳಿ ಕರಿತೀವಿ, ಅಂದರೆ ವ್ಯಾಲ್ಯೂ ಆಫ್ ಡೆಟ್ ಅಂತಲೂ ಇದನ್ನು ನಾವು ಕರಿಬೋದು. ಸೊ ವಿ ಡಿ ಈಕ್ವಲ್ಸ್ ಟು R1 ಡಿವೈಡೆಡ್ ಬೈ 1 + KD ಪವರ್ ಆಫ್ 1. ಸೊ ಒನ್ ಇಯರಿಗೆ ಈ ಥರ, ಪ್ಲಸ್ R2 ಅಂದರೆ ನೆಕ್ಸ್ಟ್ ಇಯರಿಗೆ ಬರೋಂಥ ಇಂಟ್ರೆಸ್ಟ್ ರೇಟ್. ಇಲ್ಲಿ R1 ಏನನ್ನು ಡಿನೋಟ್ ಮಾಡುತ್ತೆ ಅಂದರೆ ಫಸ್ಟ್ ಇಯರಲ್ಲಿ ಸಿಗ್ಬೋದಂತ 8% ಇಂಟ್ರೆಸ್ಟ್ ರೇಟ್ ಎಷ್ಟಾಗುತ್ತೋ ಅಷ್ಟು. ಅಂದರೆ 1,000 ರುಪೀಸ್ ಬಾಂಡ್ಗೆ 8% ಇಂಟ್ರೆಸ್ಟ್ ರೇಟ್ ಅಂದರೆ ಎಷ್ಟಾಗುತ್ತೆ, 1,000 ಇಂಟು 8% ಮೀನ್ಸ್ 80 ರುಪೀಸ್. ಸೊ R1 ಈಕ್ವಲ್ಸ್ ಟು 80 ರುಪೀಸ್ ಡಿವೈಡೆಡ್ ಬೈ 1 + KD. ಇಲ್ಲಿ KD ಅಂದರೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ನಾವು KD ಅಂತ ಕರಿತೀವಿ. ಓಕೆನಾ. ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಂದರೆ ಇವನು ಎಕ್ಸ್ಪೆಕ್ಟ್ ಮಾಡ್ತಿರೋದು 10% ಅಲ್ವಾ. ಸೊ 10% ಅಂದರೆ ಎಷ್ಟು, 0.10. ಸೊ ಹಾಗಾಗಿ ವಿ ಡಿ ಈಕ್ವಲ್ಸ್ ಟು R1 ಅಂದರೆ ಆ್ಯನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 1 ಮೀನ್ಸ್ 1 ರೂಪಿ. 1 ರೂಪಿಗೆ ಎಷ್ಟಾಗುತ್ತೆ ರೇಟ್ ಆಫ್ ಇಂಟ್ರೆಸ್ಟು ಅಂದರೆ ಅವನ ಎಕ್ಸ್ಪೆಕ್ಟ್ ಮಾಡ್ತಿರೋದು 10%, ದಟ್ ಮೀನ್ಸ್ 0.10. ಪವರ್ ಆಫ್ 1 ಅಂದರೆ 1 ಇಯರ್ ಅಂತ, ಅಂದರೆ ಮೊದಲನೇ ವರ್ಷ ಅಂತ. ಓಕೆನಾ. ಸೊ ಪ್ಲಸ್ R2 ಅಂದ್ರೇನು, ನೆಕ್ಸ್ಟ್ ಇಯರಲ್ಲಿ ಸಿಗೋಂಥ ರೇಟ್ ಆಫ್ ಇಂಟ್ರೆಸ್ಟ್. ಮತ್ತು 1,000 ಇಂಟು 8% ಅಂದರೆ ಎಷ್ಟು ಬರುತ್ತೆ, 80 ಬರುತ್ತೆ. ಸೊ ಡಿವೈಡೆಡ್ ಬೈ 1 + KD. ಇಲ್ಲಿ KD ಅಂದರೆ ಮತ್ತೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನು 0.10 ಟು ದ ಪವರ್ ಆಫ್ 2 ಅಂದರೆ ಸೆಕೆಂಡ್ ಇಯರ್. ಈ ರೀತಿ ಏನು ಮಾಡ್ಕೋಬೇಕು, ಅಪ್ ಟು N ಇಯರ್ಸ್ ಅಂದರೆ ಅರ್ಥ ಏನೋ, ಎಷ್ಟು ವರ್ಷಕ್ಕೆ ಮ್ಯಾಚ್ಯೂರ್ ಆಗುತ್ತೋ ಅಷ್ಟು ವರ್ಷಕ್ಕೂ ನೀವು ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತೀರಾ. ಲಾಸ್ಟಲ್ಲಿ ಇದನ್ನು ಅಬ್ಸರ್ವ್ ಮಾಡಬೇಕು. ಪ್ಲಸ್ ಎಮ್ ಏನಿದೆಯಲ್ಲ ಅದು ಮ್ಯಾಚುರಿಟಿ ಅಮೌಂಟ್, ಅಂದರೆ ನಿಮ್ಮ ಬಾಂಡ್ ಮ್ಯಾಚ್ಯೂರ್ ಆಗೋಂತಹ ವ್ಯಾಲ್ಯೂ, ದಟ್ ಈಸ್ ಫೇಸ್ ವ್ಯಾಲ್ಯೂ, ಡಿವೈಡೆಡ್ ಬೈ 1 + ಮತ್ತು KD ಇದೆ ಇಲ್ಲಿ. KD ಅಂದ್ರೇನು, ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್. ಇನ್ವೆಸ್ಟರ್ ಏನು ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತೀಯಾನೆ, 10%, ದಟ್ ಈಸ್ 0.10. ಪವರ್ ಆಫ್ N ಅಂತ ಇದೆ. N ಅಂದರೆ ಇಲ್ಲಿ ಎಷ್ಟು ವರ್ಷಕ್ಕೆ ಮ್ಯಾಚ್ಯೂರ್ ಆಗುತ್ತೆ ಅಂದರೆ ಲಾಸ್ಟ್ ಇಯರ್, 5th ಇಯರ್. ಓಕೆನಾ. ಸೊ ಈಗ ನಾವು 5 ಇಯರ್ಸಿಗೆ ಫಾರ್ಮುಲಾನ ಅಪ್ಲೈ ಮಾಡಿ ಪ್ಲಸ್ ಲಾಸ್ಟಲ್ಲಿ ಮ್ಯಾಚುರಿಟಿ ವ್ಯಾಲ್ಯೂಗೆ ಮ್ಯಾಚುರಿಟಿ ಪೀರಿಯಡನ್ನು ಅಪ್ಲೈ ಮಾಡಬೇಕು. ಸೊ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ವ್ಯಾಲ್ಯೂಸ್ನ, ಅಬ್ಸರ್ವ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಸೊ 80 ಡಿವೈಡೆಡ್ ಬೈ ನೋಡಿ 1 + KD ಪವರ್ ಆಫ್ 1 ಅಂತ ಹೇಳಿದ್ರೆ 1 + 0.10. ನಾನಿಲ್ಲಿ ಡೈರೆಕ್ಟಾಗಿ ಮಾಡಿದ್ದೀನಿ, ನೀವು ಬೇಕಾದರೆ ಇನ್ನೊಂದು ಸ್ಟೆಪ್ನ ಬೇಕಾದರೆ ತೊಗೋಬೋದು. ಸೊ 80 ಡಿವೈಡೆಡ್ ಬೈ 1.10 ಯಾಕೆ ಬಂತು, 1 + 0.10 ಟು ದ ಪವರ್ ಆಫ್ 1 ಮಾಡಿದ್ರೆ ನಿಮಗೆ 1.10 ಬರುತ್ತೆ. ನಾನು ಡೈರೆಕ್ಟ್ ತೊಗೊಂಡಿದ್ದೀನಿ. ಓಕೆನಾ. ನೆಕ್ಸ್ಟು 1 + KD ಪವರ್ ಆಫ್ 2. ಓಕೆನಾ. ಮಾಡಿದ್ರೆ ಅಂದರೆ 80 ಡಿವೈಡೆಡ್ ಬೈ
ಮತ್ತು ಅದೇ 1.10 ಪವರ್ ಆಫ್ 2. ಸೊ ಅಪ್ ಟು 5th ಇಯರ್ವರೆಗೂ ನಿಮಗೆ ಕೆ ಡಿ ಎಲ್ಲದಕ್ಕೂ ಕಾಮನ್ ಇರೋದ್ರಿಂದ ಅದು 10%, 1.10, 1.10 ಪವರ್ ಆಫ್ 2, 1.10 ಪವರ್ ಆಫ್ 3, 1.10 ಪವರ್ ಆಫ್ 4, 1.10 ಪವರ್ ಆಫ್ 5. 5 ವರ್ಷದ್ದು ನೀವು 1.10ನೇ ತೊಗೊತೀರಾ. ಓಕೆನಾ? ಸೊ ಇಟ್ಸ್ ಕಾಮನ್. ಆಮೇಲೆ ಮೇಲ್ಗಡೆ R1, R2, R3, R4, R5 ಅಂತ ಹೇಳೋದು. ಸೊ 80, ಯಾಕಂದರೆ ಎವ್ರಿ ಇಯರು ಆ್ಯನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 1000ಗೆ 8%, ಅಂದರೆ 80 ರೂಪಾಯಿ ಬರುತ್ತೆ, 80 ರುಪೀಸ್ ಬರುತ್ತೆ. ಸೊ ಎವ್ರಿ ಇಯರ್ ನಾನು 80 ಅಂತ ಹಾಕೊತ ಹೋಗಿದ್ದೀನಿ. ಸೊ ಅಪ್ ಟು 5th ಇಯರ್. ಸೊ ಲಾಸ್ಟಲ್ಲಿ ಪ್ಲಸ್ ನಾವೀಗೇನು ಮಾಡಬೇಕು? ಮ್ಯಾಚುರಿಟಿ ಅಮೌಂಟ್ನ, ಅಂದರೆ ಫೇಸ್ ವ್ಯಾಲ್ಯೂ ಅಥವಾ ಪಾರ್ ವ್ಯಾಲ್ಯೂನ ಅಪ್ಲೈ ಮಾಡ್ತೀವಲ್ಲ. ಸೊ MN ಅಂದರೆ ಏನು? 1000. ಮ್ಯಾಚುರಿಟಿ ವ್ಯಾಲ್ಯೂ ಎಷ್ಟಕ್ಕೆ ಮ್ಯಾಚೂರ್ ಆಗುತ್ತದೋ? 1000 ರುಪೀಸಿಗೆ ಮ್ಯಾಚೂರ್ ಆಗುತ್ತೆ. ಸೊ 1000 ಡಿವೈಡೆಡ್ ಬೈ 1.10 ಪವರ್ ಆಫ್ ಎನ್ ಅಂದರೆ ಅರ್ಥ ಏನು? ಸೊ 1.10 ಕಾಮನ್ ನಿಮ್ಗೆ ಗೊತ್ತಿದೆ, 1 + KD ಮಾಡಿದ್ರೆ ನಿಮಗೆ 1.10 ಸಿಗುತ್ತೆ. ಪವರ್ ಆಫ್ ಎನ್ ಅಂತ ಹೇಳಿದ್ರೆ 5th ಇಯರಿಗೆ ಮ್ಯಾಚೂರ್ ಆಗುತ್ತಲ್ವಾ? ಸೊ 5 ಅಂತ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಫಾರ್ಮುಲಾದಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ನೀವು? ಸಿಂಪ್ಲಿಫೈ ಮಾಡ್ಕೊತೀರಾ. ಸೊ 80 ಎಲ್ಲ ಕಡೆನೂ 80 ಹಾಗೆ ಉಳಿಸ್ಕೊಂಡಿದ್ದೀರಾ. ಏನು ಡಿವೈಡೆಡ್ ಬೈ ಏನಿತ್ತು 1.10ಗೆ ಪವರ್ ಆಫ್ 1 ಮಾಡಿದ್ರೆ 1.10 ಬರುತ್ತೆ. ಸೊ ಪವರ್ ಆಫ್ 2 ಮಾಡಿದ್ರೆ 1.21 ಬರುತ್ತೆ. 80 ಡಿವೈಡೆಡ್ ಬೈ ಪವರ್ ಆಫ್ 3, 1.10ದ ಪವರ್ ಆಫ್ 3 ಮಾಡಿದ್ರೆ 1.331 ಬರುತ್ತೆ, 1.461 ಬರುತ್ತೆ, 1.610 ಬರುತ್ತೆ. ಲಾಸ್ಟಲ್ಲಿ ನೋಡಿ 1.10 ಪವರ್ ಆಫ್ 5 ಮಾಡಿದ್ರೆ 1.610 ಬರುತ್ತೆ. ಸೊ ಇವೆಲ್ಲವುಗಳನ್ನು ನೀವೇನು ಮಾಡ್ಕೊಳ್ಳಿ, ಈಗ ಡಿವೈಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ 80 ಡಿವೈಡೆಡ್ ಬೈ 1.10 ಅಂದರೆ ಎಷ್ಟು ಬರುತ್ತೆ? 72.72. ನೆಕ್ಸ್ಟು 80 ಡಿವೈಡ್ ಬೈ 1.21 ಮಾಡಿದ್ರೆ 66.11 ಅಥವಾ 11 ಅಂತ ಕರಿತೀವಿ, ಅದು ಬರುತ್ತೆ. ನೆಕ್ಸ್ಟ್ 80 ಡಿವೈಡೆಡ್ ಬೈ 1.331 ಮಾಡಿದ್ರೆ 60.10 ಬರುತ್ತೆ. 80 ಡಿವೈಡೆಡ್ ಬೈ 1.461 ಮಾಡಿದ್ರೆ 54.75 ಬರುತ್ತೆ. 80 ಡಿವೈಡೆಡ್ ಬೈ 1.610 ಮಾಡಿದ್ರೆ 49.69 ಬರುತ್ತೆ. ಪ್ಲಸ್ ಲಾಸ್ಟಲ್ಲಿ ಮ್ಯಾಚುರಿಟಿ ವ್ಯಾಲ್ಯೂಗೆ 1000 ಡಿವೈಡ್ ಬೈ 1.610 ಮಾಡಿದ್ರೆ 621.11 ಬರುತ್ತೆ. ಇವೆಲ್ಲವನ್ನು ಸಮ್ ಅಪ್ ಮಾಡಿದವಾಗ, ಟೋಟಲ್ ಮಾಡಿದವಾಗ 924.48 ಬರುತ್ತೆ. ಸೊ ದಿಸ್ ಈಸ್ ದ ಅಮೌಂಟ್ ಹಿ ಶುಡ್ ಬಿ ವಿಲ್ಲಿಂಗ್ ಟು ಪೇ. ಅಂದರೆ 1000 ರೂಪಾಯಿ ಬಾಂಡ್ನ ವ್ಯಾಲ್ಯೂ ಈಗ ಅವನು ಅದನ್ನು ಎಷ್ಟು ಕೊಟ್ಟು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರೆ 924.48 ರುಪೀಸ್ನ ಅವನೇನು ಮಾಡ್ಬೋದು, ಅದಕ್ಕೆ ಕೊಡಬಹುದು. ಸೊ 924.48 ರುಪೀಸ್ನ ಕೊಟ್ಟು ಅವನೀಗ ಪರ್ಚೇಸ್ ಮಾಡಿದ್ರೆ ಅವನಿಗೆ 5 ಇಯರ್ಸಲ್ಲಿ ಅದು 1000 ರುಪೀಸ್ ಅವನಿಗೆ ಪಾರ್ ವ್ಯಾಲ್ಯೂಗೆ ಮ್ಯಾಚೂರ್ ಆಗುತ್ತೆ ಅಂತ ಅರ್ಥ. ಸೊ ಇದು ವಿತ್ ಯೂಸಿಂಗ್ ಫಾರ್ಮುಲಾ, ಏನು ಪ್ರೆಸೆಂಟ್ ವ್ಯಾಲ್ಯೂಗೆ ಏನಿತ್ತು ಅದೇ ಥರ ಫಾರ್ಮುಲಾ. ಸೊ ಇಲ್ಲಿ ಟರ್ಮಿನಾಲಜಿಸ್ ಬೇರೆದು ಯೂಸ್ ಮಾಡಿದ್ವಿ, R1, R2, KD ಅಂತೆಲ್ಲ ಯೂಸ್ ಮಾಡಿದ್ವಿ. ಓಕೆನಾ? ಸೊ ಇದನ್ನು ನಾವು ಯೂಸಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ಸ್ ಏನಿದೆ, ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಪ್ರತಿ ಸರಿನೂ ನಿಮಗೆ ಹೇಳ್ತಿದ್ದೀನಿ. ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್, ಫ್ಯೂಚರ್ ವ್ಯಾಲ್ಯೂ ಟೇಬಲ್ ಎರಡೂ PDF ಫೈಲು ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋದಲ್ಲ ಹಾಕಿರ್ತೀನಿ, ಅದನ್ನು ರೆಫರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಯೂಸಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್, ಇದೇ ಫಾರ್ಮುಲಾ, ಇದೇ ಪ್ರಾಬ್ಲಮ್ನ ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ನ ಯೂಸ್ ಮಾಡಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಇಯರ್ ಎಷ್ಟು ಇಯರ್ ಅಂತ ಹೇಳಿದ್ದಾರೆ? 1, 2, 3, 4, 5 ಕಾಲಮಲ್ಲಿದೆ. ಸೊ 5 ನಂತರ ಮ್ಯಾಚುರಿಟಿ ವ್ಯಾಲ್ಯೂಗೂ ಕೂಡ ನಾವು 5 ಬ್ರ್ಯಾಕೆಟಲ್ಲಿ ಮ್ಯಾಚುರಿಟಿ ವ್ಯಾಲ್ಯೂ ಅಂತ ಹಾಕ್ಕೊಂಡಿದ್ದೀವಿ. ಸೊ ಕ್ಯಾಶ್ ಫ್ಲೋಸ್, ಎವ್ರಿ ಇಯರ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅರ್ನ್ ಮಾಡುತ್ತೆ ನಿಮ್ಮ ಬಾಂಡು? 80 ರುಪೀಸ್ನ ಅರ್ನ್ ಮಾಡುತ್ತೆ. ಸೊ ಅಪ್ ಟು 5 ಇಯರ್ 80, 80, 80, 80, 80 ಅಂತ ಹೇಳಿ ಬರ್ಕೋತೀರ. ಸೊ ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆಟ್ 10%. ಈಗ ನೋಡಿ ಇದನ್ನು ಹೇಗೆ ನೋಡೋದು ಅಂತ ಹೇಳಿದ್ರೆ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಏನಿರುತ್ತಲ್ಲ ಅಲ್ಲಿ 10%ಗೆ ಫಸ್ಟ್ ಇಯರಿಗೆ 1 ಇಯರಿಗೆ ಏನು ಪಾಯಿಂಟ್ಸ್ ಬರುತ್ತೆ ನೋಡಿ. ಸೊ 0.909 ಬರುತ್ತೆ ಫ್ಯಾಕ್ಟರ್. ಓಕೆನಾ? ಸೊ 10%ಗೆ ಸೆಕೆಂಡ್ ಇಯರಿಗೆ ಎಷ್ಟು ಅಂತ ನೋಡಿದ್ರೆ 0.826 ಬರುತ್ತೆ. ಸೊ ಥರ್ಡ್ ಇಯರಿಗೆ 10%ಗೆ ನೋಡಿದ್ರೆ 0.751 ಬರುತ್ತೆ. 4 ಇಯರಿಗೆ 10%ಗೆ ನೋಡಿದ್ರೆ ನೀವು 0.683 ಬರುತ್ತೆ. 5 ಇಯರಿಗೆ ನೀವು 10% ನೋಡಿದ್ರೆ 0.621 ಬರುತ್ತೆ. ಸೊ ನೀವು ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಲ್ವಾ, ಅದರಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರಲ್ಲಿ ಒಂದು ಕಡೆ ಪರ್ಸೆಂಟೇಜ್ ಕೊಟ್ಟಿರ್ತಾನೆ, ಒಂದು ಕಡೆ ಇಯರ್ ಕೊಟ್ಟಿರ್ತಾನೆ. ಸೊ ಎರಡನ್ನೂ ನೀವು ಟ್ಯಾಲಿ ಮಾಡಿ ಆ ಇಂಟರ್ಸೆಪ್ಟಿಂಗ್ ಪಾಯಿಂಟ್ನ ನೋಡಿದ್ರೆ ನಿಮಗೆ ಈ ಫ್ಯಾಕ್ಟರು ಸಿಗುತ್ತೆ. ಓಕೆನಾ? ಸೊ ಈಗೇನು ಮಾಡಬೇಕು? ವೆರಿ ಸಿಂಪಲ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್ ಏನಿದೆಯಲ್ವಾ. ಸೊ ಈಗ ಇಲ್ಲಿ ಇನ್ನೊಂದು ಗಮನಿಸ್ಬೇಕು ನೋಡಿ, ಇಲ್ಲಿ 5th ಇಯರಿಗೆ 80 × 0.621 ಮಾಡ್ತಿದ್ದೀರಲ್ವಾ. ಯಾಕಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 10%ಗೆ 5 ಇಯರ್ಸಿಗೆ ಎಷ್ಟಿದೆ? 0.621 ಬರುತ್ತೆ.
ಅದೇ ರೀತಿ ಮ್ಯಾಚುರಿಟಿ ವ್ಯಾಲ್ಯೂಗೂ ನೀವೇನು ಮಾಡಬೇಕು, ಅದೇ 5th ಇಯರ್ ಅಲ್ವಾ, ಸೊ ಹಾಗಾಗಿ 10% 5th ಇಯರಿಗೆ 0.621 ಬರೆದಿದ್ದೀನಿ ನಾನು ನೋಡಿ, 1000 ಪಕ್ಕದಲ್ಲಿದೆ. ಸೊ ಈಗೇನು ಮಾಡಬೇಕು, ಕಾಮನ್ ಆಗಿ 80 ಇಂಟು 0.909 ಮಾಡಬೇಕು, ಏನಿಲ್ಲ ಮಲ್ಟಿಪ್ಲಿಕೇಶನ್, ಸೆಕೆಂಡ್ ಕಾಲಮ್ ಇಂಟು ಥರ್ಡ್ ಕಾಲಮ್ ಮಾಡಿದ್ರೆ ನಿಮಗೆ ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್ ಏನಿದೆಯಾ ಅದನ್ನು ಡಿಸ್ಕೌಂಟಿಂಗ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಸೊ 72.72, 66.08, 60.08, 54.64, 49.68, 621.00. ಸೊ ಇದನ್ನು ಟೋಟಲ್ ಮಾಡಿದವಾಗ ನಿಮಗೆ ಸಿಗೋದು 924. ಅದನ್ನು ನಾವು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್ ಅಂತ ಕರಿತೀವಿ. ಸೊ 924.20, ದಿಸ್ ಈಸ್ ದ ಆನ್ಸರ್. ಅಂದರೆ 924.20 ರೂಪೀಸ್ನ ಅವ್ನು ಪೇ ಮಾಡ್ಬೋದು ಅಂತ ಅರ್ಥ. ನೋಡಿ, ನಮಗೆ ಹಿಂದಿನ ಫಾರ್ಮುಲಾದಲ್ಲೂ ಏನು ಬಂದಿತ್ತು, ಫಾರ್ಮುಲಾ ಯೂಸ್ ಮಾಡಿದಾಗ 924.48 ಬಂದಿತ್ತು. ಬೈ ಯೂಸಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ನಮಗೆ ಎಷ್ಟು ಬಂತು, 924.20. ಫ್ರ್ಯಾಕ್ಷನ್ಸ್ ಮಾತ್ರ ಡಿಫ್ರೆನ್ಸ್ ಬರುತ್ತಲ್ವಾ. ಸೊ ಇನ್ನೂ ಒಂದು ಫಾರ್ಮುಲಾ ಇದೆ, ಅದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಇದನ್ನು ಆ್ಯನ್ವಿಟಿ ಟೇಬಲ್ನ ನೋಡಿ ಯೂಸ್ ಮಾಡ್ತೀವಿ ನಾವು. ಸೊ ವಿ ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಬಾಂಡ್ ಬೈ ಯೂಸಿಂಗ್ ಆ್ಯನ್ವಿಟಿ ಪ್ರೆಸೆಂಟ್ ವ್ಯಾಲ್ಯೂ ಆರ್ ಆ್ಯನ್ವಿಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಟೇಬಲ್. ಇದೇ ಏನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದೇ ಟೇಬಲ್ನ ಯೂಸ್ ಮಾಡಿ ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಆಯಿತು. ಇಷ್ಟೇ ಸಿಂಪಲ್ಲು. ವಿ ಡಿ ಈಕ್ವಲ್ಸ್ ಟು ಆರ್. ಆರ್ ಅಂದರೆ ಏನು, ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಡ್ತಿದ್ದಾರೆ, 8% ಅಲ್ವಾ. ಎಷ್ಟು ಬರುತ್ತೆ ಇಂಟ್ರೆಸ್ಟು, ಇಂಟ್ರೆಸ್ಟ್ನ ಬರೀಬೇಕು ನಾವಿಲ್ಲ. ಆರ್ ಅಂದರೆ ಇಂಟ್ರೆಸ್ಟ್, 80 ರೂಪಾಯಿ ಬರುತ್ತಲ್ವ ಎವ್ರಿ ಇಯರ್. ಸೊ 80 ಇಂಟು ADF IN ಅಂದರೆ ಅರ್ಥ ಏನು ಗೊತ್ತಾ, ಇದು ಆ್ಯನ್ವಿಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ನೆನಪಿರಲಿ. ADF ಮೀನ್ಸ್ ಆ್ಯನ್ವಿಟಿ ಡಿಸ್ಕೌಂಟ್ ಫ್ಯಾಕ್ಟರ್. ಆ್ಯನ್ವಿಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಂದರೆ ಏನು ಗೊತ್ತಾ ಮಕ್ಕಳೇ, ಏನು ಕನ್ಫ್ಯೂಸ್ ಆಗೋಂಥದ್ದಿಲ್ಲ. ADF ಅಂದರೆ ಆ್ಯನ್ವಿಟಿ ಡಿಸ್ಕೌಂಟ್ ಫ್ಯಾಕ್ಟರ್. ಆ್ಯನ್ವಿಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಂದರೂ ಒಂದೇ, ಆ್ಯನ್ವಿಟಿ ಪ್ರೆಸೆಂಟ್ ವ್ಯಾಲ್ಯೂ ಅಂದರೂ ಒಂದೇ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಎಲ್ಲ ಆ್ಯನ್ವಿಟಿ ಅಂತ ಒಂದು ಟೇಬಲ್ ಇದೆ ನೋಡಿ, ಆ ಟೇಬಲ್ನ ನೋಡ್ಬೇಕು ನೀವು. ಹೇಗೆ ನೋಡೋದು ಅಂದರೆ ಮತ್ತೆ ಸಿಂಪಲ್, ಐ ಮತ್ತು ಎನ್ ಏನೇನು ಇಂಡಿಕೇಟ್ ಮಾಡೋದು ಗೊತ್ತಾ, ಅಲ್ಲಿ ಇಂಟ್ರೆಸ್ಟ್ ರೇಟು, ಎನ್ ಅಂತ ಹೇಳಿದ್ರೆ ಏನು, ನಂಬರ್ ಆಫ್ ಇಯರ್ಸ್. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಐ ಮತ್ತು ಎನ್ ನಂಬರ್ ಆಫ್ ಇಯರ್ಸ್ ಏನಿದೆ. ಹಾಂ, ಸೊ ಇಲ್ಲಿ ಆರ್ ಅಂದರೆ ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ, ಏನು ಇಂಟ್ರೆಸ್ಟ್ ರೇಟ್ ಅಂತ. ಇಂಟ್ರೆಸ್ಟ್ ರೇಟ್ ಅಂದರೆ ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎವ್ರಿ ಇಯರ್ ಆ್ಯನ್ವಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, 80 ರೂಪೀಸ್ ಬರುತ್ತೆ. ಅದಕ್ಕೆ ಏನು ಮಾಡ್ಬೇಕು ನೀವೀಗ, ಆ್ಯನ್ವಿಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಲ್ಲಿ ಐ ಮತ್ತು ಎನ್ ಏನನ್ನು ಹೇಳುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಸೊ ಐ ಅಂದರೆ ಇಂಟ್ರೆಸ್ಟ್ ರೇಟ್, ಅಂದರೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ 10%. ಎನ್ ಅಂದರೆ 5 ವರ್ಷಕ್ಕೆ ಇದು ಮ್ಯಾಚೂರ್ ಆಗುತ್ತಲ್ವ. ಸೊ ನೀವೇನು ಮಾಡಬೇಕು ಅಂದರೆ ಅಲ್ಲಿ ಆ್ಯನ್ವಿಟಿ ನೋಡಬೇಕಾದ್ರೆ ಏನು ಆ್ಯನ್ವಿಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಥವಾ ಏನು ಪ್ರೆಸೆಂಟ್ ವ್ಯಾಲ್ಯೂ ಆ್ಯನ್ವಿಟಿ ಫ್ಯಾಕ್ಟರ್ ಅಂತ ಏನು ಕರಿತೀವಿ ನಾವು, ಅದನ್ನು ನೋಡಬೇಕಾದ್ರೆ 10%ಗೆ 5 ವರ್ಷಕ್ಕೆ ಏನು ಫ್ಯಾಕ್ಟರ್ ಕೊಟ್ಟಿದ್ದಾರೆ ನೋಡಬೇಕು. ಸೊ ಎಕ್ಸಾಕ್ಟಾಗಿ 3.78 ಸಮಥಿಂಗ್ ಏನೋ ಬರುತ್ತೆ, ಅದನ್ನು ನಾವು 3.791 ಬರುತ್ತೆ. ಸೊ 80 ಇಂಟು 3.791 ಪ್ಲಸ್ ಮ್ಯಾಚುರಿಟಿ ವ್ಯಾಲ್ಯೂನ ಎಮ್ ಅಂತ ಕೊಟ್ಟಿದ್ದಾರೆ. ಸೊ ಎಮ್ಮನ್ನು ನೀವು 1000 ತೊಗೊತೀರಾ. ಇಲ್ಲಿ ನೋಡಿ ಆ ಕಡೆ ಆರ್ಗೆ ADF ಅಂತ ಕೊಟ್ಟಿದ್ದಾರೆ, ಇಲ್ಲಿ DF ಅಂತ ಕೊಟ್ಟಿದ್ದಾರೆ. ಸೊ ADF ಅಂದರೆ ಆ್ಯನ್ವಿಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ, ಇಲ್ಲಿ DF ಅಷ್ಟೇ ಕೊಟ್ಟಿದ್ದಾರೆ ಅಂದರೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಷ್ಟೇ. ಆಲ್ರೆಡಿ ನೀವೀಗ 1000ಗೆ ಟೇಬಲಲ್ಲಿ ಏನು ಡಿಸ್ಕೌಂಟ್ ಫ್ಯಾಕ್ಟರ್ ಹಾಕಿರ್ತೀರಲ್ಲ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಏನಿದೆಯೋ ಅದನ್ನೇ ತೊಗೊಂಡ್ರೆ ಆಯಿತು. ಎಷ್ಟು, 0.621. ಅದನ್ನು ನೋಡೋದು ತುಂಬ ಸುಲಭ. ಅಲ್ಲಿ ಆ್ಯನ್ವಿಟಿ ನೋಡಬಾರ್ದು, ಓನ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಏನಿದೆಯಲ್ಲ, PV ಟೇಬಲ್ ಫ್ಯಾಕ್ಟರ್ ಏನಿದೆ ಅದನ್ನು ಮಾತ್ರ ನೋಡಬೇಕು, ಅಂದರೆ ಇಂಡಿವಿಜುವಲ್ ಇಯರ್ದು. ಸೊ ಅಲ್ಲೂ ನೋಡೋದು ಇಷ್ಟೇ ಸುಲಭ. ಐ ಅಂದರೆ ಏನೋ ಮತ್ತು 10%, ಎನ್ ಅಂದರೆ ನಂಬರ್ ಆಫ್ ಇಯರ್ಸ್, 5 ಇಯರ್ಸಿಗೆ ಎಷ್ಟಿದೆ ಅಂತ ನೋಡಿ. 5th ಇಯರಿಗೆ 0.61 ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರ ಇದನ್ನು. ಹಾಗಾಗಿ 80 ಇಂಟು 3.791 ಪ್ಲಸ್ 1000 ಇಂಟು 0.621 ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ 80 ಇಂಟು 3.791 ಮಾಡಿದವಾಗ 303.28 ಬಂತು, ಪ್ಲಸ್ 621 ಬರುತ್ತೆ. ಸೊ ಎರಡನ್ನೂ ಟೋಟಲ್ ಮಾಡಿದಾಗ 924.28 ಬರುತ್ತೆ. ನೋಡಿ ನಾವೀಗ 3 ಥರ ಮೆಥಡಲ್ಲಿ ಮಾಡಿದ್ದೀವಿ, 3 ಥರ ಮೆಥಡಲ್ಲೂ ಕೂಡ 924. ಸೊ ಇಲ್ಲಿ ಯೂಸಿಂಗ್ ಫಾರ್ಮುಲಾ ಏನು ಮಾಡಿದ್ವಿ, 924.48 ಬಂತು. ಯೂಸಿಂಗ್ PV ಫ್ಯಾಕ್ಟರ್ ಟೇಬಲ್ ಮಾಡಿದವಾಗ 924.20 ಬಂತು. ನೆಕ್ಸ್ಟು
ನಾವು ಆ್ಯನ್ವಿಟಿ ಟೇಬಲನ್ನು ಯೂಸ್ ಮಾಡಿದವಾಗ 924.28 ಬಂತು. ಇದರ ಅರ್ಥ ಏನು ಗೊತ್ತಾ, 1000 ರುಪೀಸ್ನ ಬಾಂಡನ್ನು ಈಗ ನಾವು ಎಷ್ಟು ಪೇ ಮಾಡಿ ತೊಗೋಬೋದು ಅಂದರೆ 924.28ನ ಕೊಟ್ಟು ಪರ್ಚೇಸ್ ಮಾಡ್ಬೋದು. ಯಾವಾಗ ನಾವು 10% ರೇಟ್ ಆಫ್ ಇಂಟ್ರೆಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಆಗ. ಓಕೆನಾ. ಸೊ ಇದು ಈ ಫಾರ್ಮುಲಾನ ಯೂಸ್ ಮಾಡೋಂಥದ್ದು. ಯಾವಾಗ ಅಂತ ಹೇಳಿದ್ರೆ ಬಾಂಡ್ಸ್ ವಿತ್ ಎ ಮ್ಯಾಚುರಿಂಗ್ ಪೀರಿಯಡ್ ಅಥವಾ ಮ್ಯಾಚುರಿಟಿ ಪೀರಿಯಡ್ ಇದ್ದವಾಗ, ಅಂದರೆ ಯಾವಾಗ ಅದು ಮ್ಯಾಚೂರ್ ಆಗುತ್ತೆ ಅಂತ ಹೇಳಿ ನಮಗೆ ಆಲ್ರೆಡಿ ಗೊತ್ತಿದ್ದವಾಗ. ಓಕೆನಾ. ಸೊ ಈಗ ನಾವೇನು ಮಾಡೋಣ, ಬಾಂಡ್ಸ್ ಇನ್ ಪರ್ಪಿಚ್ಯುಯಿಟಿ. ಬಾಂಡ್ಸ್ ಇನ್ ಪರ್ಪಿಚ್ಯುಯಿಟಿ ತುಂಬ ಸಿಂಪಲ್. ಪರ್ಪಿಚ್ಯುಯಿಟಿ ಅಂದ್ರೇನು, ದ ಪರ್ಪಿಚ್ಯುಯಿಟಿ ಬಾಂಡ್ಸ್ ಆರ್ ದ ಬಾಂಡ್ಸ್ ವಿಚ್ ನೆವರ್ ಮ್ಯಾಚ್ಯೂರ್. ಯಾವಾಗ ಮ್ಯಾಚ್ಯೂರ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ಮ್ಯಾಚ್ಯೂರ್ ಆಗಲ್ಲ ಅಥವಾ. ಓಕೆನಾ. ಹ್ಯಾವ್ ಇನ್ಫಿನಿಟಿವ್ ಮ್ಯಾಚುರಿಟಿ ಪೀರಿಯಡ್. ಇದಕ್ಕೆ ಪರ್ಟಿಕ್ಯುಲರ್ ಮ್ಯಾಚುರಿಟಿ ಡೇಟ್ ಅಥವಾ ಮ್ಯಾಚುರಿಟಿ ಪೀರಿಯಡ್ ಅಂತ ಇರಲ್ಲ. ಸೊ ವ್ಯಾಲ್ಯೂ ಆಫ್ ಸಚ್ ಬಾಂಡ್ಸ್ ಈಸ್ ಸಿಂಪ್ಲಿ ದ ಡಿಸ್ಕೌಂಟೆಡ್ ವ್ಯಾಲ್ಯೂ ಆಫ್ ಇನ್ಫಿನಿಟೆಡ್ ಸ್ಟ್ರೀಮ್ಸ್ ಆಫ್ ಇಂಟ್ರೆಸ್ಟ್ ಫ್ಲೋಸ್ ಅಥವಾ ಕ್ಯಾಶ್ ಫ್ಲೋಸ್ ಅಂತ ಏನು ಕರಿತೀವಿ. ಇಲ್ಲಿ ಯಾವುದೇ ರೀತಿ ಪರ್ಟಿಕ್ಯುಲರ್ ಮ್ಯಾಚುರಿಟಿ ಪೀರಿಯಡ್ ಇರಲ್ಲ. ಸೊ ಈ ಥರದ ಬಾಂಡ್ಸ್ಗಳನ್ನು ಹೇಗೆ ವ್ಯಾಲ್ಯೂಯೇಷನ್ ಮಾಡೋದು ಅಂದರೆ ನೋಡಿ, ಪ್ರಾಬ್ಲಮ್ 1, ಮಿಸ್ಟರ್ ಎ ಹ್ಯಾಸ್ ಎ ಪರ್ಪಿಚುವಲ್ ಬಾಂಡ್ ಆಫ್ ದ ಫೇಸ್ ವ್ಯಾಲ್ಯೂ ಆಫ್ ₹1000. ಇಲ್ಲಿ ಪರ್ಪಿಚುವಲ್ ಅಂತ ಹೇಳೋ ಅರ್ಥ ಅಂದರೆ ಏನೋ, ಯಾವತ್ತೂ ಮ್ಯಾಚ್ಯೂರ್ ಆಗಲ್ಲ. ಸೊ ಹಾಗಾಗಿ ಆ ಥರದ ಒಂದು ಬಾಂಡ್ ಕೊಟ್ಟಿದ್ದಾರೆ ಇಲ್ಲಿ. ಅದರ ಫೇಸ್ ವ್ಯಾಲ್ಯೂ ಎಷ್ಟಿದೆ, 1000 ಇದೆ. ಹಿ ರಿಸೀವ್ಸ್ ಆ್ಯನ್ ಇಂಟ್ರೆಸ್ಟ್ ಆಫ್ ₹60 ಆ್ಯನ್ಯುವಲಿ. he receives an interest of ₹60 annually. ಎವ್ರಿ ಇಯರು 60 ರೂಪೀಸ್ ಏನು ಬರ್ತಿದೆ ಇವರಿಗೆ ಇಂಟ್ರೆಸ್ಟ್ ಬರ್ತಿದೆ, ಅಂದರೆ 6% ಅಂತ ಅರೌಂಡು. ಸೊ 6% ಬೇಡ ನಮಗೆ, ಯಾಕಂದರೆ ನಮಗೆ ಇಂಟ್ರೆಸ್ಟ್ ಎಷ್ಟು ಅಂತಲೇ ಕೊಟ್ಬಿಟ್ಟಿದ್ದಾರೆ, ನಮಗೇನು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಸೊ 60 ರೂಪೀಸ್ ಬಂದಿದೆ. ಅಕಸ್ಮಾತ್ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ರೆ ನೀವು ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 6% ಕೊಡ್ತಿದ್ರು, ಈ 60 ರೂಪೀಸ್ ಬಂದಿದೆ ಅಂದರೆ ಅರ್ಥ. ಸೊ ವಾಟ್ ವುಡ್ ಬಿ ಇಟ್ಸ್ ವ್ಯಾಲ್ಯೂ ಇಫ್ ದ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ 10%. 10% ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಯೂಸ್ ಮಾಡಿದ್ರೆ ನಮಗೆ ಅದರ ಈಗಿನ ವ್ಯಾಲ್ಯೂ ಎಷ್ಟು ಅಂತ. ಅಂದರೆ ನೀವು ಆ 1000 ರೂಪೀಸ್ ಫೇಸ್ ವ್ಯಾಲ್ಯೂ ಇರತಕ್ಕಂತಹ ಇದನ್ನು ತೊಗೊಂಡ್ರೆ, ಏನು ಬಾಂಡ್ನ ತೊಗೊಂಡ್ರೆ, ಅದನ್ನು ಈಗ ಎಷ್ಟಕ್ಕೂ ತೊಗೋಬೋದು ಅಂತ. ನೀವೇನಾದ್ರು 10% ಹಂಗೆ ರೇಟ್ ಆಫ್ ಇಂಟ್ರೆಸ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಅದು ಆಲ್ರೆಡಿ ₹60 ಏನಾದರೂ ನಿಮಗೆ ಇಂಟ್ರೆಸ್ಟ್ನ ಕೊಡ್ತಾಯಿದ್ರೆ, ಸೊ ಪರ್ಪಿಚುವಲ್ ಅಥವಾ ಪರ್ಪಿಚ್ಯುಯಿಟಿ ಬಾಂಡ್ಸ್ಗಳನ್ನು ಹೇಗೆ ವ್ಯಾಲ್ಯೂಯೇಷನ್ ಮಾಡೋದು ಅಂತ ನೋಡೋಣ. ಓಕೆನಾ. ಸೊ ಫಾರ್ಮುಲಾ ಈಸ್ VD = R/KD. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅವ್ರು ಕೊಟ್ಟಿದ್ದಾರೆ ₹60 /KD ಅಂದರೆ ಎಕ್ಸ್ಪೆಕ್ಟೆಡ್ ಅಥವಾ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್, ಅದು 10%. ಓಕೆನಾ. ಸೊ ಅವೆರಡನ್ನು ಡಿವೈಡ್ ಮಾಡಿದ್ರೆ ಆಯ್ತು ಅಷ್ಟೇ. ಓಕೆನಾ. VD = R ಅಂದರೆ ಎಷ್ಟು, ಇಂಟ್ರೆಸ್ಟ್, ₹60 / 10% ಅಂದರೆ 0.10 ಮಾಡಿದ್ರೆ VD = ₹600. ಸೊ ನೀವು 1000 ರೂಪೀಸ್ ಫೇಸ್ ವ್ಯಾಲ್ಯೂ ಇರ್ತಕ್ಕಂತಹ ಪರ್ಪಿಚ್ಯುಯಿಟಿ ಬಾಂಡನ್ನು ನೀವು ಅಥವಾ ಪರ್ಪಿಚುವಲ್ ಬಾಂಡನ್ನು ನೀವು ಅಥವಾ ವಿಚ್ ನೆವರ್ ಮ್ಯಾಚ್ಯೂರ್ಸ್, ಯಾವತ್ತೂ ಮ್ಯಾಚ್ಯೂರ್ ಆಗ್ತಾ ಇರೋಂಥ ಬಾಂಡನ್ನು ನೀವು ₹600 ಕೊಟ್ಟು ಪರ್ಚೇಸ್ ಮಾಡ್ಬೋದು ಅಂತ. ಸೊ ಇದು ಬಾಂಡನ್ನ ವ್ಯಾಲ್ಯೂಯೇಷನ್ ಮಾಡೋದು ಹೇಗೆ ಅಂತ. ಇಲ್ಲಿ ಮ್ಯಾಚುರಿಟಿ ಡೇಟ್ ಗೊತ್ತಿರೋಂಥ ಬಾಂಡ್ನ ವ್ಯಾಲ್ಯೂಯೇಷನ್ ಮಾಡೋದಕ್ಕೂ ನಾವು ಹಿಂದೆ ಮಾಡಿದ್ವಲ್ಲ ಲೆಕ್ಕ, ಈ ಥರ ಮಾಡ್ತೀವಿ. ಸೊ ಯಾವುದು ಬಾಂಡ್ ಮ್ಯಾಚ್ಯೂರ್ ಆಗಲ್ವೋ ಅಥವಾ ಇರ್ರಿಡಿಮೇಬಲ್ ಬಾಂಡ್ಸ್ ಅಂತಲೂ ಕರಿತೀವಿ ಅಥವಾ ಇರ್ರಿಡಿಮೇಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ರೆಡಿಮೇಬಲ್ ಅಂದರೆ ಮ್ಯಾಚುರಿಟಿ ಇರುತ್ತೆ, ಇರ್ರಿಡಿಮೇಬಲ್ ಅಂದರೆ ಮ್ಯಾಚುರಿಟಿ ಇರಲ್ಲ. ಕನ್ಫ್ಯೂಸ್ ಆಗಬಾರ್ದು. ಪರ್ಪಿಚುವಲ್ ಅಂದರೂ ಇರ್ರಿಡಿಮೇಬಲ್ ಅಂದ್ರೂ ಒಂದೇ, ಅಥವಾ ಬಾಂಡ್ಸ್ ವಿತ್ ಮ್ಯಾಚುರಿಟಿ ಅಂದ್ರೂ ಒಂದೇ, ರೆಡಿಮೇಬಲ್ ಅಂದ್ರೂ ಒಂದೇ. ಓಕೆನಾ. ಸೊ ಈ ಮೆಥಡನ್ನ ಉಪಯೋಗಿಸ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ ವ್ಯಾಲ್ಯೂಯೇಷನ್. ಸೊ ರೆಫರೆನ್ಸಿಗೆ ನಾನು ಆ್ಯಸ್ ಯೂಶ್ವಲ್ ಈ ಬುಕ್ಸನ್ನು ನಾನು ರೆಫರ್ ಮಾಡಿದ್ದೀನಿ. ನಿಮಗೆ ಬೇಕಾದಷ್ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬುಕ್ ಸಿಗುತ್ತೆ, ಯಾವುದನ್ನು ಬೇಕಾದರೂ ನೀವು ರೆಫರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.